ಮತಗಳ್ಳತನದ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಆದರೆ 2 ಬಾರಿ ಮಾಡಿರುವ ಆರೋಪಕ್ಕೆ ಕರ್ನಾಟಕವನ್ನೇ ಬಳಸಿಕೊಂಡಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಎಸ್ಐಟಿ ರಚನೆ ಮಾಡಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರದ ವಿರುದ್ಧ ರಾಹುಲ್ ಬ್ರಹ್ಮಾಸ್ತ್ರ. ಬಿಜೆಪಿ ವಿರುದ್ಧ ಮುಂದುವರೆದ ವೋಟ್ ಚೋರ್ ಅಭಿಯಾನ. ಇವಿಎಂ ಅಲ್ಲ, ಅಡಿಷನ್ ಡಿಲೀಷನ್ ನಲ್ಲಿ ವೆರಿ ಬಿಗ್ ಗೋಲ್ಮಾಲ್. Who deleted her uncle's vote and she found that it was a neighbor. पड़ोसी ने अंकल का वोट डिलीट किया. ಬಿಜೆಪಿ ಕೇಂದ್ರ ಸರ್ಕಾರ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ದಾಖಲೆಗಳ ಹೊರತೆಗೆದಿದ್ರು. ಚುನಾವಣೆ ನಡೀತಾ ಇರುವಂತಹ ವಿಧಾನದಲ್ಲಿ ಭಾರಿ ಅಕ್ರಮ ನಡೀತಿದೆ ಅಂತ ಆರೋಪಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ವೋಟ್ ಚೋರ್ ಮಾಡಿ ಪಿಎಂ ಆಗಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ಬೆಂಗಳೂರಿಗೆ ಆಗಮಿಸಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿದ್ರು. ಆನಂತರ ಚುನಾವಣಾ ಆಯೋಗಕ್ಕೆ ದಾಖಲೆ ಕೊಡದೆ ಪ್ರಮಾಣ ಪತ್ರ ಸಲ್ಲಿಸದೆ ಸುಮ್ಮನಾದ್ರು. ರಾಹುಲ್ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ಆರೋಪಕ್ಕೂ ಕೂಡ ಸಾಥ್ ಕೊಟ್ಟಂತೆ ಇತ್ತು. ಆದರೆ ಈ ಬಾರಿ ಇವಿಎಂ ಅಲ್ಲ, ಅಡಿಷನ್ ಡಿಲೀಷನ್ ನಲ್ಲಿ ಕೆಲವರು ಕೈ ಚಳಕ ತೋರಿದ್ದಾರೆ. ಆ ಮೂಲಕ ಚುನಾವಣಾ ಆಯೋಗ ದುರ್ಬಳಕೆ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6,000 ವೋಟ್ ಕೋಟಾ. ರಾಹುಲ್ ಆರೋಪ ಬೆನ್ನಲ್ಲೇ ಎಸ್ಐಟಿ ರಚನೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6,000 ವೋಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಈ ಬಗ್ಗೆ ಚುನಾವಣಾ ಪೂರ್ವದಲ್ಲಿ ಬಿಆರ್ ಪಾಟೀಲ್ ದೂರು ಕೊಟ್ಟರೂ ಪ್ರಯೋಜನವಾಗಿರಲಿಲ್ಲ. ಜೊತೆಗೆ ಕೆಲವೆಡೆ ಹೆಚ್ಚುವರಿ ವೋಟರ್ ಸೇರಿಸುವ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಆ ಮುಖೇನ ಕಾಂಗ್ರೆಸ್ನ 6,000 ವೋಟ್ ಖೋಟಾ ಆಗಿ ಬಿಜೆಪಿಗೆ ಇನ್ನಷ್ಟು ಮತ ಹೆಚ್ಚಾಗಲು ಕಾರಣವಾಗಿದೆ ಅಂತ ಆರೋಪಿಸಿದ್ದಾರೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ದೇಶಾದ್ಯಂತ ಹಲವು ಕ್ಷೇತ್ರಗಳಲ್ಲಿ ಕೈ ಚಳಕ ತೋರಿಸಿ ಸಕ್ಸಸ್ ಆಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಆಳಂದ ಕ್ಷೇತ್ರದ ತನಿಖೆ ಸಿಐಡಿಯಲ್ಲಿ ಇರಬೇಕಾದ್ರೆ ಎಸ್ಐಟಿಗೆ ವರ್ಗಾಯಿಸಿದೆ. ಸಿಐಡಿ ಮುಂದೆ ಬಂದು ಕ್ಲಾರಿಫಿಕೇಶನ್ ಕೊಡಲು ಆಯೋಗ ಹಿಂದೇಟು ಹಾಕಿದ್ರಿಂದ ಈಗ ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾಯಿಸಲು ಸೂಚನೆ ನೀಡಿದೆ. ಒಟ್ಟಾರೆ ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮಾಡ್ತಿರುವ ಆರೋಪಗಳಿಗೆ ಕರ್ನಾಟಕದ ಅಸ್ತ್ರಗಳನ್ನ ಬಳಸಿಕೊಳ್ತಾ ಇರೋದು ಮಾತ್ರ ಸತ್ಯ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.